ಎರಡೂ ಪದ್ಯಗಳಲ್ಲಿ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಹೇಳ್ತೀನಿ. ಈ ಪ್ರಶ್ನೆಗಳು ನಿಮ್ಮ SA1 ಪರೀಕ್ಷೆಗಳಿಗೆ ಖಂಡಿತವಾಗಿ ಏನಾಗ್ತಾವಪ್ಪ ಅಂತಂದರೆ ಬರ್ತವೆ. ಯಾವೆಲ್ಲ ಕ್ವಶನ್ಸ್ಗಳನ್ನು ಮತ್ತು ಯಾವೆಲ್ಲ ಎಕ್ಸಾಮ್ ಪ್ಯಾಟರ್ನ್ಗಳನ್ನು ತಾವುಗಳು ನೆನಪಿಟ್ಕೊಳ್ಬೇಕು ಅನ್ನೋದನ್ನು ವಿಡಿಯೋದಲ್ಲಿ ತಂದಿದ್ದೀನಿ. ಸೊ ಆಲ್ರೆಡಿ ಎಲ್ಲ ವಿಷಯಗಳಲ್ಲಿ ವಿಡಿಯೋಗಳಿದ್ದಾವೆ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ನಿಮಗೆ ಪ್ಲೇಲಿಸ್ಟ್ ಲಿಂಕ್ಗಳನ್ನು ಸಜೆಸ್ಟ್ ಮಾಡಿದ್ದೀನಿ. ಅವುಗಳನ್ನು ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಪ್ರಶ್ನೆ ಇರ್ತಕ್ಕಂಥದ್ದು ಜ್ಞ, ಮ, ನ, ನ, ಮ. ಸೊ ಇವುಗಳು ಏನು ಅಂತ ಕೇಳಿದ್ದಾರೆ. ಇದು ವರ್ಣಮಾಲೆಯಲ್ಲಿರ್ತಕ್ಕಂಥ ಅನುನಾಸಿಕ ಅಕ್ಷರಗಳು. ಇದರ ಮೇಲೇ ನಿಮಗೆ ಒಂದು ಪ್ರಶ್ನೆಗಳು ಬರ್ತದೆ. ಸ್ವರಗಳ ಬಗ್ಗೆ, ವ್ಯಂಜನಗಳು, ಸ್ವಸ್ವರ, ದೀರ್ಘ ಸ್ವರ ಆಗಿರ್ಬೋದು. ವ್ಯಂಜನಗಳಲ್ಲಿ ವರ್ಗೀಯ, ಅವರ್ಗೀಯ, ಅಲ್ಪಪ್ರಾಣ, ಮಹಾಪ್ರಾಣ ಅಕ್ಷರಗಳ ಬಗ್ಗೆ, ಸಂಧ್ಯಾಕ್ಷರಗಳ ಬಗ್ಗೆ, ಯೋಗ ವಾಹಕಗಳ ಬಗ್ಗೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಇನ್ನು ಸಜಾತಿಯ ಸಂಯುಕ್ತಾಕ್ಷರದ ಪದಗಳನ್ನ ಕೇಳಿದರೆ ಇದು ಮೋಸ್ಟ್ ಇಂಪಾರ್ಟೆಂಟ್. ಇದು ಮಗ್ಗ ಅಂದರೆ ಸಜಾತಿಯ ಸಂಯುಕ್ತಾಕ್ಷರ ಬರ್ತದ. ಯಾವ ವ್ಯಂಜನಕ್ಕೆ ಒತ್ತಕ್ಷರ ಅದೇ ವ್ಯಂಜನ ಬರ್ತದಲ್ಲ, ಅದು ನಾವು ಸಜಾತಿಯ ಅಂತ ಕರಿತೀವಿ. ಇನ್ನು ಅಂಕಿತ ನಾಮ ಇದೆ. ಸೊ ಹೆಸರೇ ಇಟ್ಟಿರ್ತಕ್ಕಂಥದ್ದು ರಹಿಮ ಅಂಕಿತ ನಾಮ ಆಗ್ತದೆ. ಸೊ ನಾಮಪದದ ಪ್ರಕಾರಗಳ ಮೇಲೆ ಪ್ರಶ್ನೆಗಳು ಬರ್ತವೆ. ಇನ್ನು ಕ ಅಲ್ಪ ಪ್ರಾಣಾಕ್ಷರ ಆದರೆ ಝ ಅಂತಕ್ಕಂಥದ್ದು ಏನು ಕೇಳಿದ್ದಾರೆ, ಮಹಾಪ್ರಾಣ ಆಗ್ತದೆ. ರಥೋತ್ಸವ ಗುಣಸಂಧಿ ಆದರೆ ಕೃಷ್ಣಾಷ್ಟಮಿ ಅಂತ ಕೇಳಿದರೆ ಕೃಷ್ಣ ಪ್ಲಸ್ ಅಷ್ಟಮಿ, ಕೃಷ್ಣಾಷ್ಟಮಿ ಸವರ್ಣ ದೀರ್ಘ ಸಂಧಿ ಅಂತಕ್ಕಂಥದ್ದು ಬರ್ತದೆ. ಇನ್ನು ವಿನಯ ಪದದ ವಿರುದ್ಧಾರ್ಥಕ ಪದ ಅವಿನಯ ಆದರೆ ಸಮಾಧಾನ ಪದದ ವಿರುದ್ಧಾರ್ಥಕ ಪದನೂ ಕೂಡ ಅಸಮಾಧಾನ ಅಂತಕ್ಕಂಥದ್ದು ಆಗ್ತದೆ. ಇನ್ನು ಈ ಪಾಠದಲ್ಲಿ ನಿಮಗೆ 1 ಮಾರ್ಕ್ ಕ್ವಶನ್ಸ್ಗಳನ್ನು ನೋಡೋದಾದರೆ, ರಹಿಮ ಮಗ್ಗವನ್ನು ಮುಟ್ಟದೆ ಎಷ್ಟು ವರ್ಷಗಳಾಗಿತ್ತು. ಇನ್ನು ಅಬ್ದುಲ್ ರಹೀಮನ ಹಠವೇನು ಅಂತಕ್ಕಂಥದ್ದು ಪ್ರಶ್ನೆ ಇದೆ. ಇನ್ನು ರಹಿಮ ಮಗನನ್ನು ಶಾಲೆಯಿಂದ ಬಿಡಿಸಿದ್ದೇಕೆ ಅಂತ ಕೇಳಿದ್ದಾರೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಬಾಗಲೋಡಿ ದೇವರಾಯರವರ ಪರಿಚಯ ಬಗ್ಗೆ ಪ್ರಿಪೇರ್ ಮಾಡ್ಕೊಳ್ರಿ. ಅವರ ಸ್ಥಳ, ಕಾಲ, ಕೃತಿ, ವಿಶೇಷಗಳನ್ನು ವಾಕ್ಯ ರೂಪದಲ್ಲಿ 4 ಪಾಯಿಂಟ್ಸ್ ಬರೆದ್ರು ಕೂಡ ನಿಮಗೆ ಮಾರ್ಕ್ಸ್ಗಳನ್ನು ಕೊಡ್ತಾರೆ. ಮುಂದಿನ ಪ್ರಶ್ನೆ, ಹುಸೇನ್ ಸಾಹೇಬರ ವ್ಯಕ್ತಿತ್ವವನ್ನು ವಿವರಣೆ ಮಾಡಬೇಕು. ಇನ್ನು ಲೇಖಕರ ಹುಟ್ಟೂರಿನಲ್ಲಿದ್ದ ಮುಸ್ಲಿಂ ಧಾರ್ಮಿಕ ಉತ್ಸವದ ಸಂಪ್ರದಾಯ ಏನು ಅಂತ ಪ್ರಶ್ನೆ ಇದೆ. ಇನ್ನು ಕರಿಮನಿಗೆ ಶಾಲೆಯಲ್ಲಿ ಮಗ್ಗ ಕಲಿತುದರಿಂದ ಬಂದ ಫಲವೇನು ಅಂತ ಕೇಳಿದ್ದಾರೆ. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಸಂದರ್ಭ ಸಹಿತ ಸ್ವಾರಸ್ಯದಲ್ಲಿ ದೇವರು ದೊಡ್ಡವನು, ದೇವರು ದಯಾಳು ಅಂತಕ್ಕಂಥದ್ದು. ಇದನ್ನು ಸ್ವಲ್ಪ ನೀವು ಪ್ರಿಪೇರ್ಗಳನ್ನು ಮಾಡಿಕೊಡ್ರಿ. ಇನ್ನು ಮೊದಲ ಪದ್ಯ ಕನ್ನಡಿಗರ ತಾಯಿದಲ್ಲಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನೋಡೋದಾದರೆ, ಅಲ್ಲಿನೂ ಕೂಡ ನಿಮಗೆ ಕೇಳಿದರೆ ಕ, ಗ, ಚ, ಜ, ಟ, ಡ, ತ, ಥ, ಪ, ಬ. ಮೊದಲ ಮತ್ತು ಎಸ್ ಮೂರನೆಯ ಅಕ್ಷರಗಳಿದ್ದಾವೆ. ಎಸ್ ವರ್ಗೀಯ ವ್ಯಂಜನದ 1 ಮತ್ತು 3ಗಳು ಸೊ ಅಲ್ಪ ಪ್ರಾಣಗಳಾಗ್ತವೆ. ಸೊ ಅಲ್ಪ ಪ್ರಾಣ ಅಂತಕ್ಕಂಥದ್ದು ಸರಿ ಬರ್ತದೆ. ಇನ್ನು ವಿಜಾತಿ ಸಂಯುಕ್ತಾಕ್ಷರ ಕೇಳಿದ್ದಾರೆ. ಅಂದರೆ ಯಾವ ವ್ಯಂಜನಕ್ಕೆ ಬೇರೆ ವ್ಯಂಜನದ ಒತ್ತಕ್ಷರ ಬಂದಿದೆ, ಯಾವುದು ಬಂದಿದೆ, ಳಕ್ ವೇ ಬಂದಿದೆ. ಸೊ ಇದು ಏನಾಗ್ತದಪ್ಪ ಅಂದರೆ ವಿಜಾತಿ ಸಂಯುಕ್ತಾಕ್ಷರ ಆಗ್ತದೆ. ರೂಢನಾಮ ಇದೆ, ರೂಢಿಯಿಂದ ಬಂದದ್ದು ಅಂತ ಕೇಳಿದ್ದಾರೆ. ಸೊ ಅದು ನೀವು ಗುರುತಿಸ್ತಕ್ಕಂಥದ್ದು ಆಗಬೇಕು. ಇನ್ನು ಸಂಬಂಧೀಕರಣದಲ್ಲಿ ಉರಗ ಪದದ ಅರ್ಥ ಹಾವು ಆದರೆ ಖಗ ಅಂದರೆ ಪಕ್ಷಿ ಆಗ್ತದೆ. ದಿವಂ ಪದದ ಅರ್ಥ ದಿಬ್ಬಂ, ಮೃಗ ಪದದ ತತ್ಸಮ ತದ್ಭವ ಬರಿಬೇಕು. ಕೀರ್ತಿ ಅಪಕೀರ್ತಿ ಆದರೆ ಸುಗಂಧ, ದುರ್ಗಂಧ ಅಂತಕ್ಕಂಥದ್ದು ವಿರುದ್ಧಾರ್ಥಕ ಪದ ಆಗ್ತದೆ. ಇನ್ನು 1 ಮಾರ್ಕ್ ಕ್ವಶನ್ಸ್ಗಳಲ್ಲಿ ನೋಡೋದಾದರೆ, ನಮ್ಮನ್ನು ಆಳುವವಳು ಯಾರು, ಕನ್ನಡಿಗರ ತಾಯಿಯ ಬಸಿರ ಹೊನ್ನಗನಿ ಯಾರು, ಕನ್ನಡ ತಾಯಿಯು ಹಾಡನ್ನು ಯಾವುದರಿಂದ ಉಕ್ಕಿಸಬೇಕು ಅಂತಕ್ಕಂಥದ್ದು ಪ್ರಶ್ನೆ. ಸೊ ಜೊತೆಗೆ ಎಂ ಗೋವಿಂದ ಪೈ ಅವರ ಪರಿಚಯವನ್ನು ನೋಡ್ಕೊಡ್ರಿ. ಅಲ್ಲಿ ಕೂಡ ಸ್ಥಳ, ಕಾಲ, ಕೃತಿ ಮತ್ತು ಪ್ರಶಸ್ತಿಗಳನ್ನು ವಾಕ್ಯ ರೂಪದಲ್ಲಿ ಬರೆಯೋದನ್ನು ಸಹಿತ ತಾವು ರೂಢಿಸ್ಕೊಳ್ಬೇಕು. ಇನ್ನು ಕನ್ನಡ ನಾಡಿನ ಪ್ರಕೃತಿಯ ವೈಶಿಷ್ಟ್ಯತೆ ಏನು ಅಂತಕ್ಕಂಥದ್ದು ಪ್ರಶ್ನೆ 2 ಮಾರ್ಕ್ಸ್ ಕ್ವಶನ್ಸ್ ಇದೆ. ಇನ್ನು ಕವಿ ಕನ್ನಡದ ಹೆಸರನ್ನು ಹೇಗೆ ಹಬ್ಬಿಸಬೇಕೆಂದು ಆಶಿಸ್ತಾರೆ ಅಂತಕ್ಕಂಥದ್ದು ಪ್ರಶ್ನೆ ಇದೆ. ಪದ್ಯಭಾಗ ಪೂರ್ಣ ಇದೆ. ಜೈನರಾಧದಿಂದ ಹಿಡಿದು ವಿದ್ಯಾರಣ್ಯರವರೆಗೆ ನೀವು ಏನು ಮಾಡಬೇಕಾಗಿತ್ತು, ಪದ್ಯಗಳನ್ನು ಕಂಠಪಾಠ ಮಾಡಬೇಕಾಗಿತ್ತು. ಇದು ಈ ಪದ್ಯದಲ್ಲಿ ಬರ್ತಕ್ಕಂಥ ನಿಮಗೆ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್. ಇನ್ನು ಸಂದರ್ಭ ನೋಡೋದಾದರೆ, ನಮ್ಮ ಮನವನ್ನೊಂದೇ ಕಲಸು ಅಂತಕ್ಕಂಥದ್ದಿದೆ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಏನಾಗಿತ್ತಪ್ಪ ಅಂದರೆ ಸಂದರ್ಭ ಆಗಿತ್ತು. ಇದು ಕೂಡ ಇಂಪಾರ್ಟೆಂಟ್ ಇತ್ತು. ಬೇಗನೆ ಹೋಗೋಣ. 2ನೇ ಗದ್ಯಪಾಠ 2 ಸಾರ್ಥಕ ಬದುಕಿನ ಸಾಧಕ. ಇಲ್ಲಿನೂ ಕೇಳಿರ್ತಕ್ಕಂಥ ಮೊದಲ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ದಿವಾನ ಪದ ಯಾವ ಭಾಷೆಯಿಂದ ಬಂದಿದೆ. ನೀವೆಲ್ಲ ಅನ್ಯ ದೇಶಿ ಪದಗಳನ್ನು ಒಂದು ಕಡೆ ಲಿಸ್ಟ್ ಮಾಡಿಕೊಡ್ರಿ. ಓಕೆನಾ, ಯಾವ ಭಾಷೆಯಿಂದ ಯಾವೆಲ್ಲ ಪದಗಳು ಬಂದಿದ್ದಾವೆ ಅನ್ನೋದನ್ನು. ಅಲ್ಲಿಂದ ಆ ಪ್ರಶ್ನೆಗಳು ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾ ಇದ್ದಾವೆ. ಇನ್ನು ಮೈಸೂರು ಅಂತಕ್ಕಂಥ ಪದ ಇದು ಯಾವ ನಾಮಪದದ ಪ್ರಕಾರ ಕೇಳಿದ್ದಾರೆ. ಮಹರ್ಷಿ ಪದದಲ್ಲಿನ ಸಂಧಿಯನ್ನು ಕೇಳಿದರೆ ಅದು ಕೂಡ ಇಂಪಾರ್ಟೆಂಟೇ ಇತ್ತು. ಸಂಬಂಧೀಕರಣದಲ್ಲಿ ತಮ್ಮೊಡನೆ ಅಂತಕ್ಕಂಥದ್ದು ಲೋಪ ಸಂಧಿ ಆದರೆ ಮಲ್ಲಿಗೆ ಹಾಗೂ ಯಕಾರಾಗಮ ಸಂಧಿ. ಮಕ್ಕಳನ್ನು ದ್ವಿತೀಯ ವಿಭಕ್ತಿ ಆದರೆ ಮನೆಯಲ್ಲಿ ಅಂತ ಕೇಳಿದರೆ ಪ್ರಥಮವು, ದ್ವಿತೀಯನ್ನು ತೃತೀಯಿಂದ, ಚತುರ್ಥಿ ಗೇಕೆ ಹೀಗೆ ಎಸ್ ಅಲ್ಲಿ ಅಂತಕ್ಕಂಥದ್ದು ಯಾವುದಿದೆ ಅದನ್ನು ಬರಿಬೇಕಾಗ್ತದೆ. ದೊಡ್ಡ ದೊಡ್ಡ ದ್ವಿರುಕ್ತಿ ಆದರೆ ಆರತಿ ಅಕ್ಷತೆ ಅನ್ನೋದು ಜೋಡು ನುಡಿ ಆಗ್ತದೆ.
ನೆಕ್ಸ್ಟ್ ನೋಡೋದಾದರೆ 1 ಮಾರ್ಕ್ ಕ್ವಶನ್ಸ್ಗಳಲ್ಲಿ DBG ಅವರ ಮನಸ್ಸಿನ ಮೇಲೆ ಪ್ರಭಾವ ಬೀರಿದವರು ಯಾರು? ವಿಶ್ವೇಶ್ವರಯ್ಯ ಅವರು ಮೈಸೂರು ಸರ್ಕಾರದಲ್ಲಿ ಅಲಂಕರಿಸಿದ ಹುದ್ದೆ ಯಾವುದು? DVG ಅವರು ಸ್ಥಾಪಿಸಿದ ಸಂಸ್ಥೆ ಯಾವುದು? ಮುಂದೆ ಶ್ರೀ NS ಲಕ್ಷ್ಮೀನಾರಾಯಣ ಅವರ ಸ್ಥಳ ಕಾಲ ಕೃತಿ ಮತ್ತು ಪ್ರಶಸ್ತಿಗಳನ್ನು ವಾಕ್ಯ ರೂಪದಲ್ಲಿ ಬರೀತಕ್ಕಂಥ ಪ್ರಶ್ನೆಯೂ ಕೂಡ ಇಂಪಾರ್ಟೆಂಟ್ ಇತ್ತು. ಸೊ ಜೊತೆಗೆ DVG ಅವರು ಏಕೆ ಸಂಭಾವನೆಯನ್ನು ಪಡೆಯಲಿಲ್ಲ ಅಂತಕ್ಕಂಥದ್ದು ಇದು ಕೂಡ ನಿಮಗೆ 2 ಮಾರ್ಕ್ಸಲ್ಲಿ ಬರ್ತಕ್ಕಂಥ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಜೊತೆಗೆ DVG ಅವರ ಶ್ರೀಮತಿ ಅವರ ಬಂಧುಗಳ ಮನೆಯಲ್ಲಿ ನಡೆದ ಉತ್ಸವಕ್ಕೆ ಏಕೆ ಹೋಗಿರಲಿಲ್ಲ? ಮುಂದೆ ಎಲ್ಲರೊಂದಿಗೆ ಹೇಗೆ ಬಾಳಬೇಕು ಎಂದು DVG ಅವರು ಹೇಳಿದ್ದಾರೆ ಅಂತಕ್ಕಂಥ ಪ್ರಶ್ನೆ. ಇನ್ನು ಹೋಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ ಅಂತಕ್ಕಂಥದ್ದು ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರಲಿಕ್ಕೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಪದ್ಯ 2 ಭಾರತೀಯತೆಗೆ ಹೋಗೋಣ. ಇಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಪ್ರಶ್ನೆಗಳು. ಸೊ ಮೊದಲಿಗೆ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ 3 ಸಾಲಿನ ಪದ್ಯಕ್ಕೆ ಏನಂತ ಕರೀತಾರೆ ಅಂತ ಕೇಳಿದರೆ ನೆನಪಿಟ್ಕೊಡ್ರಿ. ದ್ವಿಪದಿಯಲ್ಲಿ 2 ಸಾಲುಗಳು, ಚೌಪದಿಯಲ್ಲಿ 4 ಸಾಲುಗಳು, ಓಕೆನಾ, ಷಟ್ಪದಿಯಲ್ಲಿ 6 ಸಾಲುಗಳು. ಹಾಗಾದರೆ 3 ಅಂದರೆ 3, ಸೊ 3 ಸಾಲಿನ ಪದ್ಯವನ್ನು ತ್ರಿಪದಿ ಅಂತಾನೆ ಹೇಳ್ತೀವಿ. ಇನ್ನು ನೆರಳೆ ನೀವ ಅಂತಕ್ಕಂಥದ್ದಿದೆ. ಇಲ್ಲಿ ಯಾವ ಸಂಧಿ ಆಗ್ತದೆ ಅನ್ನೋದನ್ನು ಕೇಳಿದಾರೆ. ಕರಿಮುಗಿಲು ಅಂತಕ್ಕಂಥದ್ದು ಅನುನಾಸಿಕ ಅಕ್ಷರ ಯಾವುದು ಅಂತ ಕೇಳಿದರೆ ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಇನ್ನು ಮುಂದೆ ಇರ್ತಕ್ಕಂಥದ್ದು ಪ್ರಶ್ನೆ ಸಂಬಂಧೀಕರಣದಲ್ಲಿ ಹಿಮ ಮಂಜು ಕರಾವಳಿ ಡ್ಯಾಶ್, ಯೋಧರೆತ್ತಿ ಲೋಪಸಂಧಿ, ಭಾವವೊಂದು ವಕಾರಾಗಮ ಸಂಧಿ, ಯಂತ್ರಘೋಷ ತತ್ಪುರುಷ ಸಮಾಸ, ಪೆರ್ದರೆ ಅಂತಕ್ಕಂಥದ್ದನ್ನು ಕೇಳಿದ್ದಾರೆ. ಇನ್ನು 1 ಮಾರ್ಕ್ ಕ್ವಶನ್ಸಲ್ಲಿ ನೋಡೋದಾದರೆ ಪರ್ವತ ಹಿಮ ಯಾವ ಎತ್ತರಕ್ಕೆ ಎದ್ದು ನಿಂತಿದೆ? ಪೆರ್ದರೆಗಳು ಯಾವುದಕ್ಕೆ ಮುತ್ತು ನೀಡುತ್ತಿವೆ? ನಮ್ಮ ಧ್ವಜವನ್ನು ಎತ್ತಿ ಹಿಡಿದವರು ಯಾರು ಅಂತಕ್ಕಂಥದ್ದು ಸೊ ಭಾರತೀಯತೆ ಪದ್ಯದಲ್ಲಿ ಪದೇ ಪದೇ ಬರ್ತಕ್ಕಂಥ ಪ್ರಶ್ನೆಗಳು. ಇನ್ನು KS ನರಸಿಂಹಸ್ವಾಮಿ ಅವರ ಬಗ್ಗೆ ಇರ್ತಕ್ಕಂಥ ಕಾಲ ಸ್ಥಳ ಕೃತಿ ಪ್ರಶಸ್ತಿಗಳನ್ನು ವಾಕ್ಯ ರೂಪದಲ್ಲಿ ಬರೀತಕ್ಕಂಥ ಪ್ರಶ್ನೆ. ಕಣ್ಣು ಬೇರೆಯಾದರೂ ನೋಟ ಒಂದಾಗುವ ಸಂದರ್ಭಗಳನ್ನು ತಿಳಿಸಿ, ಅದು ಇಂಪಾರ್ಟೆಂಟ್. ಮುಂದೆ ಭಾಷೆ ಬೇರೆಯಾದರೂ ಭಾವವೊಂದು ಅಂತಕ್ಕಂಥ ಒಂದು ಕೂಡ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 2 ಮಾರ್ಕ್ಸ್ ಕ್ವಶನ್ ಇತ್ತು. ಪದ್ಯ ಇದೆ ನಾಡಿಗಾಗಿ ತನುವ ತೆತ್ತ ಹಿಡಿದು ಧೀರ ಪಯಣದಲ್ಲಿರ್ತಕ್ಕಂಥ ಹಾಡನ್ನು ಬಹೆಟ್ ಮಾಡ್ರಿ. ಎಲ್ಲೇ ಇರಲಿ ನಾವು ಒಂದು ಅಂತಕ್ಕಂಥ ಪಾಠದ ಈ ವಾಕ್ಯದ ಸಂದರ್ಭ ಮತ್ತು ಸ್ವಾರಸ್ಯವನ್ನು ಬರೆಯೋದನ್ನು ಕಲ್ಕೊಡ್ರಿ. ಇಷ್ಟು ನಾನು 8th ಮೊದಲ 2 ಗದ್ಯ ಪಾಠ, ಆಮೇಲೆ 2 ಪದ್ಯ ಪಾಠಗಳ ನಾನು ಪ್ರಶ್ನೆಗಳನ್ನು ನಿಮಗೆ ಕೊಟ್ಟಿದ್ದೀನಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳೇ ಇತ್ತು. ಸೊ ನಾನು ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದಲ್ಲಿ. ಸೊ ಇಲ್ಲಿಯವರೆಗೆ ತಾವೆಲ್ಲರೂ ಕೂಡ ವಿಡಿಯೋವನ್ನು ವೀಕ್ಷಿಸಿದ್ದೀರಿ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ ಸಿಗುವ ಹೊಸ